ಯುಕೆ ನ್ಯೂಸ್ ಸುದ್ದಿವಾಹಿನಿಗೆ ಸ್ವಾಗತ. ವೀಕ್ಷಕರೇ, ನಾನು MPM ಶಿವಪ್ರಕಾಶ್. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದ ಶಾಸಕರ ಜನಸಂಪರ್ಕ ಕಚೇರಿಯಲ್ಲಿ ಶಾಸಕ ಕೃಷ್ಣಾನಾಯ್ಕರವರು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಜೂನ್ ತಿಂಗಳ 2ರಂದು GBR ಕಾಲೇಜಿನಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ನಮ್ಮ ಭಾಗದ ಯುವಜನತೆಗೆ ಉದ್ಯೋಗಾವಕಾಶ ಕಲ್ಪಿಸುವ ನಿಟ್ಟಿನಲ್ಲಿ ಈ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ಮಹಿಳಾ ಮತ್ತು ಯುವ ಉದ್ಯಮಿ ಕಾರ್ಯಕ್ರಮದಡಿ ಮಹಿಳಾ ಸಬಲೀಕರಣ, ಯುವ ಉದ್ಯೋಗ ಮತ್ತು ಸ್ವಯಂ ಉದ್ಯೋಗ ತರಬೇತಿಗೆ ಇಲ್ಲಿ ಹೆಚ್ಚಿನ ಒತ್ತನ್ನು ನೀಡಲಾಗಿದೆ ಎಂದರು. ಕೌಶಲ್ಯಾಭಿವೃದ್ಧಿ, ಸ್ಮಾರ್ಟ್ ಆ್ಯಪ್ ಹಾಗೂ ಸಣ್ಣ ಉದ್ಯಮಗಳ ಸ್ಥಾಪನೆಗೆ ಉತ್ತೇಜನ ನೀಡಲು 100ಕ್ಕೂ ಹೆಚ್ಚು ಕಂಪನಿಗಳು ಈ ಮೇಳದಲ್ಲಿ ಭಾಗವಹಿಸುತ್ತಿವೆ ಎಂದರು. ಜೂನ್ 2ರಂದು ಬೆಳಗ್ಗೆ 9 ಗಂಟೆಗೆ ಉದ್ಯೋಗ ಮೇಳ ಆರಂಭವಾಗಲಿದ್ದು, ಉದ್ಯೋಗಾಕಾಂಕ್ಷಿಗಳಿಗೆ ಉಚಿತ ಪ್ರವೇಶವಿರುತ್ತದೆ. ಯುವಜನತೆ ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಶಾಸಕರು ಕರೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಂಡಲ ಅಧ್ಯಕ್ಷ ಪೂಜಾರಿ ಮಲ್ಲಿಕಾರ್ಜುನ, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಅಣ್ಣಿ ಶಶಿಧರ್, ವಿಭಾಗೀಯ ಸಂಘಟನಾ ಕಾರ್ಯದರ್ಶಿ ಪೂಜಪ್ಪ, GBR ಕಾಲೇಜು ಆಡಳಿತ ಮಂಡಳಿ ಅಧ್ಯಕ್ಷ C. ಮೋಹನ್ ರೆಡ್ಡಿ, ಮುಖಂಡರಾದ ವಾಲ್ದ ಗೌಸ್ಮುದ್ದೀನ್, ಮಂಜುನಾಥ್ ಸೊಪ್ಪಿನ್, T. ಮಹಂತೇಶ್ ಉಪಸ್ಥಿತರಿದ್ದರು. ಜೊತೆಯಲ್ಲಿ ಈ ಭಾಗ ಹಿಂದುಳಿದ ಪ್ರದೇಶ, ಕೃಷಿ ಅವಲಂಬಿತ ಪ್ರದೇಶ, ಕೃಷಿ ಬಿಟ್ಟರೆ ಬೇರೆ ಪರ್ಯಾಯ ಯಾವುದೇ ಬಿಸ್ನೆಸ್ ಮಾಡಲಿಕ್ಕಾಗಿರಲಿ, ಕಂಪ್ನಿಯಲ್ಲಿ ಕೆಲಸ ಮಾಡಲಿಕ್ಕಾಗಿರಲಿ, ಆ ರೀತಿಯ ಸಿಚುವೇಶನ್ ಇಲ್ಲ. ಹಾಗಾಗಿ ನಾಳೆ ಕೃಷಿಯಲ್ಲಿ ಏನಾರ ಬರಗಾಲ ಬಂತು ಅಥವಾ ಹೆಚ್ಚಿಗೆ ಮಳೆ ಆಗೋದು ಅಥವಾ ಕಡಿಮೆ ಮಳೆ ಆಗೋದು, ಅತಿವೃಷ್ಟಿ ಅನಾವೃಷ್ಟಿಯಿಂದ ಏನೊಂದು ನಾಳೆ ಅವರು ಬೆಳೆದಂಥ ಬೆಳೆಯನ್ನು ಕೈಗೆ ಬಂದಿಲ್ಲ ಅಂತಂದರೆ ಇದರಿಂದ ಗೂಳೆ ಹೋಗೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಅದನ್ನೆಲ್ಲ ತಪ್ಪಿಸಿ ಇವತ್ತು ಮನೆಯಲ್ಲೇ ನಮ್ಮ ಮಹಿಳೆಯರು ಅವರ ಜೀವನ ನಡೆಸಲಿಕ್ಕೆ, ಸ್ವಯಂ ಉದ್ಯೋಗ ಮಾಡಲಿಕ್ಕೆ ಭಾಳಷ್ಟು ಕಂಪನಿಗಳು ಅವರನ್ನು ಟ್ರೈನಿಂಗ್ ಕೊಟ್ಟು ಇಲ್ಲಿ ಸಿಗುವ ಕೆಲವು ರಾ ಮಟೀರಿಯಲ್ಗಳು ಮತ್ತು ಆ ರಾ ಮಟೀರಿಯಲ್ಗಳು ಕೂಡ ಕೊಟ್ಟು ಆ ವಸ್ತುನು ಅಥವಾ ಪ್ರಾಡಕ್ಟ್ ನಿರ್ಮಾಣ ಅಂದರೆ ಅವರು ತಯಾರಿಕೆ ಮಾಡಿದ ಮೇಲೆ ಅದನ್ನು ಬೈಬ್ಯಾಕ್ ಮಾಡ್ಕೊಳ್ಳೋದು ಕೂಡ ಒಂದು ವೇದಿಕೆ ಕಲಿಸ್ಕೊಡ್ಬೇಕಂತೇಳಿ ಸುಮಾರು ಕಂಪ್ನಿಗಳು ಕೂಡ ಮುಂದೆ ಬಂದಿದ್ದಾರೆ. ಹಾಗಾಗಿ ಇಲ್ಲಿ ಸಿಗುವ ಕೃಷಿ ವೇಸ್ಟ್ ಅಂತ ಏನು ಹೇಳ್ತೀವಿ, ಕೃಷಿ ವೇಸ್ಟ್ ಆಗಿರಲಿ, ನಮ್ಮ ಸಗಣಿ ಆಗಿರಲಿ, ಆಮೇಲೆ ಕೆಲವೊಂದು ಕೃಷಿ ವೇಸ್ಟಿಂದ ಒಂದು ಯಾವುದೇ ರೀತಿಯ ಉತ್ಪನ್ನಗಳು ಅದು ಸಿಟಿಯಲ್ಲಿ ಮಾರಿದರೆ ಒಳ್ಳೆ ರೇಟ್ ಸಿಗೋದಂಥದ್ದು ಇಲ್ಲೇ ಮಾಡಿ ಯಾರು ಆ ಟ್ರೈನಿಂಗ್ ಕೊಟ್ಟು ಮಾಡಿಸ್ತಾರೆ ಅವರೇ ಅವ್ರನ್ನ ಆ ಪ್ರಾಡಕ್ಟನ್ನ ಬೈಬ್ಯಾಕ್ ಮಾಡೋ ಥರ ವ್ಯವಸ್ಥೆ. ಜೊತೆಯಲ್ಲಿ ಇವತ್ತು ಉದ್ಯಮಿಗಳು ಅಂದರೆ ಯುವ ಉದ್ಯಮಿಗಳು ಭಾಳಷ್ಟು ಕಷ್ಟಪಟ್ಟು ಬ್ಯಾಂಕ್ ಲೋನ್ ಎಲ್ಲ ತಗೊಂಡು ಏನೊಂದು ಉದ್ಯೋಗ ಪ್ರಾರಂಭಿಸ್ಬೇಕಂತೇಳಿ ಮಾಡ್ತಾರೆ. ಆದರೆ ಅವರು ಮಾಡಿದಂಥ ಉತ್ಪನ್ನಗಳಿಗೆ ಒಳ್ಳೆಯ ರೀತಿಯ ಮಾರ್ಕೆಟ್ ಇಲ್ಲದೆ ಅವರು ಅರ್ಧಕ್ಕೆ ಸ್ಥಗಿತಗೊಳಿಸೋ ಥರ ಪರಿಸ್ಥಿತಿ ಇದೆ. ಹಾಗಾಗಿ ಯಾವ ರೀತಿ ಅವರು ಯಾವ್ಯಾವ ಪ್ರಾಡಕ್ಟ್ಗಳನ್ನು ಅವರು ಮಾಡ್ತಾ ಇದ್ದಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಮಾರ್ಕೆಟಿಂಗ್ ಬೈಯರ್ ಯಾರಿದ್ದಾರೆ ಅಂತೇಳಿ ಒಂದು ವೇದಿಕೆ ನಿರ್ಮಾಣ ಮಾಡಿ ಇಬ್ಬರನ್ನ ಕೂಡಿಸಿ ಅವ್ರನ್ನ ಪ್ರೋತ್ಸಾಹ ಥರ ಕೆಲಸ ಮಾಡೋದು. ಜೊತೆಯಲ್ಲಿ ಇವತ್ತೇನು ಈ ಕ್ಷೇತ್ರದಲ್ಲಿ ಸುಮಾರು ಯುವಕ ಮತ್ತು ಯುವತಿಯರೆಲ್ಲ ಓದಿ ನಿರುದ್ಯೋಗಿಯಾಗಿ ಇವತ್ತೇನು ಮನೆಯಲ್ಲಿದ್ದಾರೆ. ಅವ್ರನ್ನ ಉದ್ಯೋಗ ಕೊಡಿಸಲಿಕ್ಕೆ ಸುಮಾರು 100 ಕಂಪ್ನಿಗಳು ಬರ್ತಿದ್ದಾವೆ. ಈ ಹಿಂದೆ ನಾನು ಕೂಡ ಸುಮಾರು 2 ಉದ್ಯೋಗಗಳನ್ನ ಹಮ್ಮಿಕೊಂಡಿದ್ದೆ. ಅದರಲ್ಲಿ ನನಗೇನು ಕಂಡು ಬಂದಿದ್ದು ಅಂತಂದರೆ ಭಾಳಷ್ಟು ಯುವಕರು ಮತ್ತು ಯುವತಿಯರು ಊರು ಬಿಟ್ಟು ಬೇರೆ ಊರುಗಳಿಗೆ ಹೋಗೋಕ್ಕೆ ಆಸಕ್ತಿ ಕಡಿಮೆ ತೋರಿಸ್ತಾರೆ. ಹಾಗಾಗಿ ಹತ್ತಿರ ಇರೋದು ಕಂಪ್ನಿಗಳನ್ನು ಕೂಡ ನಾವು ಅಪ್ರೋಚ್ ಮಾಡಿದ್ವಿ. ಹತ್ತಿರ ಇರೋದು ಕಂಪ್ನಿಗಳಲ್ಲಿ ಅಂಥ ಜಾಸ್ತಿ ವೇಕೆನ್ಸಿ ಇಲ್ಲ. ಹಾಗಾಗಿ ಅವರು ಕೂಡ ಅಂಥ ಆಸಕ್ತಿಯನ್ನು ತೋರಿಸ್ತಾರೆ. ಆದರೂ ಅವರು ಕೂಡ ಬರ್ತಾ ಇದ್ದಾರೆ. ಅಲ್ಪ ಸ್ವಲ್ಪ ಅವರು ರಿಕ್ರೂಟ್ ಮಾಡ್ಬೋದು. ಆದರೆ ಬೆಂಗಳೂರಿನಲ್ಲಿ ಇರೋ ದೊಡ್ಡ ದೊಡ್ಡ ಕಂಪ್ನಿಗಳು ಇವತ್ತು ಮುಂದೆ ಬಂದಿದ್ದಾರೆ. ಹಾಗಾಗಿ ಅವ್ರನ್ನೆಲ್ಲರಿಗೆ ಕರೆಸಿ ಒಂದು ಮೋಟಿವೇಟ್ ಮಾಡಿ
ನಗರಕ್ಕೆಲ್ಲ ಹೋಗಿ ದುಡಿಬೇಕನ್ನೋ ಥರ ನಗರ ಕಂಪ್ನಿಗಳಿಗೆಲ್ಲ ದುಡಿಲಿಕ್ಕೆ ನಾವೆಲ್ಲರೂ ಮೋಟಿವೇಟ್ ಮಾಡಿ ಅವ್ರನ್ನ ಕಳ್ಸೋ ಥರ ವ್ಯವಸ್ಥೆ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಜೊತೆಯಲ್ಲಿ ಮಹಿಳೆಯರು ಕೂಡ ಕೋಚಿಂಗ್ ಇದೆ ಮತ್ತು ಯುವಕರಿಗೆ ಕೂಡ ಏನದು ಉದ್ಯಮ ಯಾರ್ಯಾರು ಮಾಡ್ಬೇಕು ಅಂದ್ಕೊಂಡಾರೆ ಅವರಿಗೆ ಪ್ರೋತ್ಸಾಹ. ಜೊತೆಯಲ್ಲಿ ಸ್ಟಾರ್ಟಪ್ ಮಾಡಬೇಕಂತೇಳಿ ಯಾರ್ಯಾರು ಹುಡುಗರು ಸ್ಟಾರ್ಟಪ್ ಮಾಡಬೇಕಂತೇಳಿ ಬಯಸ್ತಾರೋ ಅವರಿಗೆ ಪರಿಪೂರ್ಣವಾಗಿ ದಾರಿ ತೋರಿಸಿ ಅದಕ್ಕೆ ಬೇಕಾದಂಥ ನಾಲೆಜನ್ನು ಕೊಟ್ಟು ಅವರು ಕೂಡ ಮೋಟಿವೇಶನ್ ಮಾಡಬೇಕನ್ನೋ ಥರ ಉದ್ದೇಶದಿಂದ ಯುವಕರಿಗೆ, ಮಹಿಳೆಯರಿಗೆ ಮತ್ತು ಯುವಕರಿಗೆ ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಸೊ ಎಷ್ಟು ಜನ SLC, PUC ಮತ್ತು ಎನಿ ಡಿಗ್ರಿ, ಇಂಜಿನಿಯರಿಂಗ್ ಆಗಿರಲಿ, BSc ಆಗಿರಲಿ, BCom ಆಗಿರಲಿ, BA ಆಗಿರಲಿ, ಯಾರ್ಯಾರು ಇವತ್ತು ನಿರುದ್ಯೋಗಿಗಳಿದ್ದಾರೆ ಅವರೆಲ್ಲರೂ ಕೂಡ ಭಾಗವಹಿಸಲಿ. ಹೋದ ವಾರ ನಾವೇನು ಪ್ರಾರಂಭ ಮಾಡಿದ್ವಿ, ಸರ್ಕಾರಿ ನೌಕರಿಗಳೇನು 56,400 ಕರೀತಿದ್ದಾರೆ. ಅದಕ್ಕೆ ಯಾರ್ಯಾರು ಯಾವ್ಯಾವ ಹುದ್ದೆಗೆ ಆಸಕ್ತಿ ವಹಿಸಿ ಅವರು ಅರ್ಜಿ ಹಾಕ್ತಾರೆ, ಆ ಅರ್ಜಿನೂ ಕೂಡ ನಾವೇ ಹಾಕಿಸಿ, ಇಲ್ಲ ಅವ್ರು ಹಾಕಿದರೆ ಅರ್ಜಿಗಳನ್ನ ತಗೊಂಡು ಪ್ರತ್ಯೇಕವಾಗಿ ನಾವೇನು ಅವ್ರನ್ನ ಗುಂಪು ಮಾಡಿ ಅವ್ರನ್ನ ಇಲ್ಲೇ ರೆಡಿ ಮಾಡಿ ಅವರಿಗೆ ಸರ್ಕಾರಿ ಉದ್ಯೋಗ ಕಲಿಸಲಿಕ್ಕೆ ನಾವೇನು ಕೋಚಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಅಂಥವರು ಅಡ್ಮಿಷನ್ ಮಾಡಿಸಿದವರು ಮತ್ತು ಅವರು ಇಲ್ಲಿ ಉದ್ಯೋಗ ತಗೊಳ್ಳೋದೇನು ಅವಶ್ಯಕತೆ ಇರಲ್ಲ, ಯಾಕಂದರೆ ಅವ್ರಿಗೆ ಇರಬೇಕಾಗುತ್ತೆ 6 ತಿಂಗಳು ಅಂಥವ್ರು